ಮೊದಲು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಿದ್ದು ಒಂದು ಮೋಜಿಗಾಗಿ ಮತ್ತು ಮಸ್ತಿಗಾಗಿ. ಮೋಜಿಗಾಗಿ ಅಂತಂದರೆ ಕೆಲವರು ಸುಮ್ಮನೆ ಒಂಥರ ಹುಚ್ಚು ಅವ್ರಿಗೆ, ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಏನೋ ಒಂದು ಕ್ರೇಜ್ ಅಂತಿದ್ವಲ್ಲ ಆ ಥರ ಕ್ರೇಜ್. ಅದೊಂದೇ ಅಂತಲ್ಲ, ಕೋಳಿದೆ ಅಂತಲ್ಲ, ಆಲ್ ಏನಿದೆ ಬರ್ಡ್ಸ್ ಏನೈತಲ್ಲ ಪ್ರತಿಯೊಂದನ್ನು ಒಂದು ಅವರಿಗೆ ಒಂದು ಹವ್ಯಾಸಕ್ಕಾಗಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಿದ್ದು. ಮೋಜು ಮಸ್ತಿಗಾಗಿ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಾಲ ಇತ್ತು. ಸುಮ್ಮನೆ ಈಗ ಒಂದು ಕೋಳಿ ಸಾಕಿದ್ದಾರೆ ಅಥವಾ ಒಂದು ಏನೋ ಒಂದು ಪಕ್ಷಿ ಸಾಕಿದ್ದಾರೆ ಅಂತಂದರೆ ಅದಕ್ಕೆ ಕಾಲಿಗೆ ಬೆಳ್ಳಿ ಕಡಗ, ಕೊಳ್ಳಿಗೆ ಚೈನು, ಚಿನ್ನದ ಚೈನ್ ಹಾಕಿದ್ದಂಥ ಆ ಥರದ್ದು ಒಂದು ಹುಚ್ಚಿತ್ತು ಹಿಂದೆಲ್ಲನ. ಆ ಒಂದು ನಿಟ್ಟಿನಲ್ಲಿ ಮೋಜು ಮಸ್ತಿಗಾಗಿ ಇದ್ದಂಥ ಒಂದಿದು. ನೆಕ್ಸ್ಟ್ ಬರ್ತಾ ಬರ್ತಾ ಇನ್ನೂ ಏನಾಯಿತು ಅಂದರೆ ಜೂಜಿಗಾಗಿ. ಕೆಲವೊಂದು ಸತಿ ಸುಮ್ಮನೆ ಜೂಜಿಗಾಗಿ ಕೋಳಿ ಸಾಕ್ತಾ ಇದ್ದಂಥದ್ದು. ಫೈಟಿಂಗ್ ಕೋಳೀಸ್ ಅಂತ, ಫೈಟರ್ಸ್ ಅಂತ ಏನೋ ಇದೆಯಲ್ಲ, ಅವನ್ನ ಸಾಕಾಣಿಕೆ ಮಾಡ್ತಾ ಇದ್ದಿದ್ದು ಫೈಟಿಂಗ್ ಕೋಳೀಸ್ ಎಲ್ಲ, ಜೂಜು ಕೋಳಿ. ಇವತ್ತು ಇದೆ ಸುಮಾರು ಎಷ್ಟು ಪಂದ್ಯ ಗೆದ್ದಿದೆ ಅನ್ನೋದ್ರ ಮೇಲೆ ಅದರ ರೇಟ್ ಫಿಕ್ಸ್ ಆಗುತ್ತೆ. 50,000 60,000 ತಕ್ಕಲು ಕೋಳಿ ಜೂಜು, ಆ ಥರ ಒಂದು ಫೈಟ್ ಇದಿದೆ. ಹಂಗಾಗಿ ಮೊದಲು ಒಂದು ತಮ್ಮ ಒಂದು ಕುಟುಂಬಕ್ಕೆ ಸೀಮಿತವಾದಂಥ ಒಂದು ಸಾಕಾಣಿಕೆ ಇವತ್ತು ದೊಡ್ಡ ಮಟ್ಟದ ಒಂದು ಉದ್ಯಮ ಆಗಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ಕಮ್ಮಿ. ನೀವು ತಮಿಳ್ನಾಡಲ್ಲಿ ಹೋಗ್ಬಿಟ್ರೆ ಪೌಲ್ಟ್ರಿ ಇಂಡಸ್ಟ್ರಿ ಭಾರಿ ವಾಸ್ಟ್ ಇದೆ, ತುಂಬಾ ಇದೆ ತಮಿಳ್ನಾಡಲ್ಲಿ ಪೌಲ್ಟ್ರಿ ಇಂಡಸ್ಟ್ರಿ, ಸಿಕ್ಕಾಪಟ್ಟೆ ಇದೆ ಪೌಲ್ಟ್ರಿ. ಹಂಗಾಗಿ ಈ ಒಂದು ಉದ್ಯಮ ಮೊದಲು ಸೀಮಿತವಾದಂಥದ್ದು ಇವತ್ತು ವೈಡ್ ವಿಸ್ತರಣೆ ಆಗಿರ್ತಕ್ಕಂಥದ್ದು, ಸಿಕ್ಕಾಪಟ್ಟೆ ವಿಸ್ತರಣೆಯಾಗಿದೆ, ಭಾರಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆಯಾಗಿದೆ. ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಕೋಳಿ ಸಾಕಾಣಿಕೆದಾರರ ಒಂದು ರಾಜ್ಯ ಮಟ್ಟದ ಸಂಘ ಇರತಕ್ಕಂಥದ್ದು, ರಾಷ್ಟ್ರ ಮಟ್ಟದಲ್ಲೂ ಇದೆ ಪೌಲ್ಟ್ರಿ ಫೆಡರೇಷನ್ ಅಂತಕ್ಕಂಥದ್ದು, ರಾಷ್ಟ್ರ ಮಟ್ಟದಲ್ಲೂ ಇದೆ ಒಂದು ಅಸೋಸಿಯೇಷನ್, ಪೌಲ್ಟ್ರಿ ಬ್ರೀಡರ್ಸ್ ಅಸೋಸಿಯೇಷನ್ ಅಂತಲೇ ಇದೆ. ಪೌಲ್ಟ್ರಿ ಬ್ರೀಡರ್ಸ್ ಅಸೋಸಿಯೇಷನ್ನು ರಾಷ್ಟ್ರ ಮಟ್ಟದಲ್ಲೂ ಇದೆ ಇವತ್ತು. ಹಂಗಾಗಿ ಸಣ್ಣದಲ್ಲಿದ್ದಂಥ ಒಂದಿದು ಇವತ್ತು ದೊಡ್ಡ ಮಟ್ಟದ ಉದ್ದಿಮೆಯಾಗಿ ಬೆಳೆದಿರ್ತಕ್ಕಂಥದ್ದು. ಆವತ್ತಿನ ಕಾಲಕ್ಕೆ ಏನಾಗಿತ್ತು ಅಂತಂದರೆ ಕಡಿಮೆ ಉತ್ಪಾದನೆ ಇರತಕ್ಕಂಥ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾಯಿತ್ತು. ಉತ್ಪಾದನೆ ಕಡಿಮೆ. ಅವಾಗೆಲ್ಲ ಏನು ಹೇಳ್ತಿದ್ರು ಅಂತಂದರೆ ಪಾವುಗೋಳಿ ಅಂತ ನೀವು ಕೇಳಿದ್ರ, ಪಾವುಗೋಳಿ, ಅಚ್ಚೇರ್ಗೋಳಿ, ಶೇರ್ಗೋಳಿ ಅಂತ ಏನೋ ಹೇಳ್ತಿದ್ರು. ಅದು ಎಷ್ಟು ಗ್ರಾಮ್ ಬರ್ತೈತೆ ಅನ್ನೋದ್ರೆ ನನಗೆ ಐಡಿಯಾ ಇಲ್ಲ. ಪಾವುಗೋಳಿ ಎಷ್ಟು ಬತ್ತಿತ್ತು, ಅಚ್ಚೇರ್ಗೋಳಿ ಎಷ್ಟು ಬತ್ತಿತ್ತು, ಶೇರ್ಗೋಳಿ ಎಷ್ಟು ಬತ್ತಿತ್ತು ಅಂತ ಇವತ್ತಿನ ತೂಕಕ್ಕೆ ನನಗೆ ಐಡಿಯಾ ಇಲ್ಲ. ಒಂದು kg, ಕಾಲು kg, ಅರ್ಧ kg, ಒಂದು ಶೇರ್ಕೋಳಿ. 1 kg ಮೇಲ್ಪಟ್ಟಿದ್ದೆಲ್ಲ ಶೇರ್ಕೋಳಿ, ಅರ್ಧ kg ಮೇಲಿದ್ದಿದ್ದು ಅಚ್ಚೇರ್ಗೋಳಿ, ಕಾಲು kg ಮೇಲಿದ್ದಿದ್ದು ಪಾವುಗೋಳಿ. ಅದೇ ಒಟ್ಟೊಳಗೆ ಏನು ಇಲ್ಲಿ ಪಾವು, ಶೇರು, ಚಟಾಕು ಏನೋ ಇತ್ತಲ್ಲ, ಇದು ಅವತ್ತಿನ ಕಾಲಕ್ಕಿದ್ದಂಥದ್ದು. ಇವತ್ತೇನಾಗಿದೆ, ಆ ಉತ್ಪಾದನೆ ಬೆಳವಣಿಗೆ ನಾವು ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಸಾಕಾಣಿಕೆ ಮಾಡ್ತಾ ಇರೋದ್ರಿಂದನ ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ. ಮೊದಲಿಗೆ ಏನಾಗಿದೆ, ಈಗ ಕೋಳಿ ಸಾಕಾಣಿಕೆ ಒಂದು ಏನೇನಕ್ಕೆ ಅಂತಂದರೆ ಇಂಪಾರ್ಟೆನ್ಸ್ ಏನಿತ್ತು ಅಂತಂದರೆ ಒಂದು ಮಾಂಸಕ್ಕಾಗಿ ಮತ್ತು ಮೊಟ್ಟೆಗಾಗಿ, ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಸಾಕಾಣಿಕೆ ಮಾಡ್ತಾ ಇದ್ದಿದ್ದು ಇದೆ. ಜೂಜು, ಮೋಜು, ಮಸ್ತಿ ಮತ್ತು ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಸಾಕಾಣಿಕೆ ಮಾಡ್ತಾ ಇದ್ದಿದ್ದು. ಅದ್ರ ಜೊತೆಯಲ್ಲಿ ಎಲ್ಲೋ ಕೋಳಿ ಮೊಟ್ಟೆಗಳನ್ನು ಯಂತ್ರ ತಂತ್ರ ಮಾಟ ಶೂನ್ಯ ಎಲ್ಲ ಮಾಡಲಿಕ್ಕೆ, ಕೋಳಿಗಳನ್ನು ಯಂತ್ರ ಮಾಡಲಿಕ್ಕೆಲ್ಲ ಬಳಸ್ತಾ ಇದ್ದಂಥದ್ದು ಇತ್ತು. ಇವಾಗ ಏನು ಗೊತ್ತಿಲ್ಲ ಅದು. ಅದೇ ಆ ಥರದ್ದೇನೋ ತಂತ್ರ, ಯಂತ್ರ, ಮಂತ್ರ, ತಂತ್ರಗಳಿಗೂ ಬಳಸ್ತಕ್ಕಂಥದ್ದು, ಮೊಟ್ಟೆಗಳನ್ನು ಬಳಸ್ತಾ ಇದ್ರು, ಕೋಳಿಗಳನ್ನು ಬಳಸ್ತಾ ಇದ್ದಂಥದ್ದು ಇತ್ತು. ಅದೇ ಏನೋ ಇರ್ಬೋದು ಅದೆಲ್ಲನ. ಇವತ್ತಿನ ಒಂದು ಇದೇನಾಗಿದೆ ಅಂತಂದರೆ, ಈಗ CM ಅಂತಂದರೆ ನಮ್ಮ ಲೆಕ್ಕದಾಗೇನು, CM ಅಂದರೆ 2 ಅಕ್ಷರ ಇಂಗ್ಲೀಷ್ನವು. CM ಅಂದರೆ ಕಾಮನ್ ಮ್ಯಾನ್. ನಾವೇನು ಅಂದ್ಕೊಂತೀವಿ, ಚೀಫ್ ಮಿನಿಸ್ಟರ್ ಅಂದ್ಕೊಂತೀವಿ. ಕಾಮನ್ ಮ್ಯಾನ್ ಯಾವ ಥರದ್ದು ಅಂತಂದರೆ ಬಡವನ ಒಂದು ಪೌಷ್ಟಿಕ ಆಹಾರ, ಮಾಂಸಾಹಾರ ಅಂತಂದರೆ ಕೋಳಿ. ಬಡವನ ಪೌಷ್ಟಿಕ ಮಾಂಸಾಹಾರದಲ್ಲಿ ಯಾಕೆ ಅಂತಂದರೆ ಎಲ್ಲ ಇದರಲ್ಲೂ ಪೌಷ್ಟಿಕಾಂಶಗಳು ನಮ್ಮ ಒಂದು ಇದಕ್ಕೆ ಸಮ ಪ್ರಮಾಣದಲ್ಲಿ ಇಲ್ಲ.
ಏನು ನಮ್ಮ ಒಂದು ಮಾಂಸಾಹಾರ ಇದೆ ಅದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರ್ತಕ್ಕಂಥದ್ದು. ಎಲ್ಲ ಥರದ ಪೌಷ್ಟಿಕಾಂಶಗಳು ತಗೊಳ್ಳಿ, ಶರ್ಕರ ಪಿಷ್ಟಾದಿಗಳಿರ್ಬೋದು, ಸಸಾರಜನಕ ಇರ್ಬೋದು, ಕೊಬ್ಬಿರ್ಬೋದು, ಖನಿಜ ಇರ್ತಕ್ಕಂಥದ್ದು ಇರ್ಬೋದು, ಲವಣ ಇರ್ತಕ್ಕಂಥದ್ದು ಇರ್ಬೋದು, ಜೀವಸತ್ವ ಇರ್ತಕ್ಕಂಥದ್ದು ಮಾಂಸಾಹಾರದಲ್ಲಿ ಶಕ್ತಿಯುತವಾದಂಥದ್ದು ಅಂತಂದರೆ ಮಾಂಸಾಹಾರ. ಇವತ್ತು ಏನು ಒಬ್ಬ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿಯುತ ಆಹಾರ ಮಾಂಸಾಹಾರ. ಬೇರೆದ್ರಲ್ಲಿ ಇಲ್ವಾ ನೀವು ಕೇಳ್ಬೋದು, ಇದೆ. ಬೇರೆದ್ರಲ್ಲಿ ಏನಿದೆ? ನಮ್ಮ ಒಂದು ಆಗಿನ ಹಳೆ ಪದ್ಧತಿಗಳಿಗೆ ಕಂಪೇರ್ ಮಾಡಿದಾಗ ಈಗಿನ ಪದ್ಧತಿನಲ್ಲಿ ಏನೂ ಇಲ್ಲ. ಅವತ್ತು ನಾವೆಲ್ಲ ದನಿನ ಗೊಬ್ಬರ ಬಳಸಿ ಬೆಳೆ ಬೆಳೀತಾ ಇದ್ವಿ, ಸಾವಯವ ಕೃಷಿಯನ್ನು ನಡೆಸ್ತಾ ಇದ್ವಿ. ಇವತ್ತೇನಾಗಿದೆ, ಗೊಬ್ಬರ ಮಾರ್ಕೊಂಬಿಟ್ಟು ಆ ದುಡ್ಡಿಗೆ ಕೆಮಿಕಲ್ ತಂದು ಹಾಕಿ ಬೆಳೆ ಬೆಳೀತಾ ಇದ್ವಿ. ಅದರಲ್ಲಿ ಸತ್ವಗಳು ಇಲ್ಲ, ಕಳ್ಕೊಂಡ್ಬಿಟ್ಟಿದೆ, ಸತ್ವವನ್ನೇ ಕಳ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಪುರಾತನ ಕಾಲದ ಬಿತ್ತನೆ ಬೀಜಗಳನ್ನು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿ ಬೆಳೆಸ್ತಾ ಇದ್ವಿ. ಇವತ್ತು ಹಂಗಲ್ಲ, ಎಲ್ಲದನ್ನು ಟೋಟಲಿ ಎಲ್ಲ ಹೊಸ ಹೊಸ ಹೈಬ್ರಿಡೈಜೇಷನ್ ಅಂತ ನಾವೇನು ಹೇಳ್ತೀವಲ್ಲ, ಹೈಬ್ರಿಡ್ ಬೀಜಗಳನ್ನು ಬಳಸ್ತಾ ಇದ್ದೀವಿ. ಮೂಲ ಬೀಜಗಳು ಎಲ್ಲ ಅವನತಿ ಒಂದು ಹೋಗ್ಬಿಟ್ಟಿದ್ದಾವೆ. ಈಗ ಯಾವುದೇ ಧಾನ್ಯಗಳು ಹಳೆ ಕಾಲದ್ದು ರಾಗಿ ಇತ್ತು, ದೊಡ್ಡ ರಾಗಿ, ಹೈನ್ ರಾಗಿ ಅಂತ ಹೇಳ್ತಿದ್ರು, ಅವು ಯಾವೂ ಇಲ್ಲವೇ ಇಲ್ಲ. ಈಗೆಲ್ಲನ ಅದು ಸುಮಾರು 8 ತಿಂಗಳು ಬೇಕಾಗಿತ್ತು ರಾಗಿ ಬೆಳೆ ಬರಬೇಕಾದ್ರೆ. ಇವತ್ತು 3 ತಿಂಗಳಿಗೆ ನಾವು ರಾಗಿ ಬೆಳೆ ತೆಗಿತಾ ಇದ್ದೀವಿ. ವರ್ಷದ್ದು ದೊಡ್ಡಿ ಭತ್ತ ಅಂತನ ಆ ಭತ್ತದ ಬೆಳೆ ಬರಬೇಕು ಅಂದ್ರೆ 1 ವರ್ಷ ಬೇಕಿತ್ತು, 10 ತಿಂಗಳು ದಿಣ್ಣೆ ಭತ್ತ ದೊಡ್ಡಿ ಭತ್ತ ಅಂತ. 3 ತಿಂಗಳಿಗೆ ನಾವು ಇವತ್ತು ಭತ್ತ ತೆಗೆದುಬಿಡ್ತಾ ಇದ್ದೀವಿ, ಕ್ವಿಂಟಲ್ ಗಟ್ಟಲೆ ತೆಗಿತಾ ಇದ್ದೀವಿ. ಅದು 1 ಎಕರೆಗೆ ಸುಮಾರು ಏನಿಲ್ಲ ಅಂತಂದ್ರೂ ಹೆಂಗೇ ನೀವು ಬೆಳೆದ್ರೂ 4 ರಿಂದ 6 ಕ್ವಿಂಟಲ್ ಬರ್ತಾಯಿತ್ತು. ಇಳುವರಿ ಕಮ್ಮಿ ಬರ್ತಾಯಿತ್ತು, 4 ರಿಂದ 6 ಕ್ವಿಂಟಲ್. ಇವತ್ತು ಅದೇ 1 ಎಕರೆನಲ್ಲಿ ನಾವು 40 ಕ್ವಿಂಟಲ್ ಇಳುವರಿ ಪಡಿತಾ ಇದ್ದೀವಿ. ಯಾಕೆ ಅಂತಂದರೆ ಹೈಬ್ರಿಡೈಜೇಷನ್, ಕೆಮಿಕಲ್ ಯೂಸ್ ಮಾಡ್ತಾ ಇದ್ವಿ. ಅವತ್ತು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ, ಸಾವಯವ ಗೊಬ್ಬರಗಳನ್ನು ಬಳಸ್ತಾ ಇದ್ವಿ. ಹಂಗಾಗಿ ಅವತ್ತಿನ ನಮ್ಮ ಏನಿತ್ತು ಅಗ್ರಿಕಲ್ಚರು ಈಗುಣ ಚೇಂಜ್ ಆಯಿತು. ಅವತ್ತಿನ ಪಶುಪಾಲನಾ ಚಟುವಟಿಕೆಗಳು ಇವತ್ತೇನಾದರೂ ಆಧುನಿಕ ರೀತಿ ಪಡ್ಕೊಂಡು ವೈಜ್ಞಾನಿಕ ರೀತಿಯನ್ನು ಪಡ್ಕೊಂಡಂಥದ್ದು, ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅದು ನಮಗೆಲ್ಲ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು. ಅವತ್ತೇನಾಯ್ತು, ಯಾರೇ ಒಬ್ಬ ರೈತ ಇದ್ದರೆ ಅವನು ತಾನು ಬೆಳೀತಕ್ಕಂಥ ಬೆಳೆಗಳಿಗೆ ಇರ್ಬೋದು, ತಾನು ಸಾಕ್ತಕ್ಕಂಥ ದನಕರುಗಳು ಕೋಳಿ ಪಕ್ಷಿಗಳು ಏನಿರುತ್ತೋ ಅದಕ್ಕೆ ಬೆಲೆ ಕಟ್ತಿರಲಿಲ್ಲ, ಬೆಲೆ ಇಲ್ಲ. ಅದು ಅವತ್ತು ಧಾರಾಳತನ ಇತ್ತು. ಹಬ್ಬಕ್ಕೊಂದು ಕೋಳಿ ಹಿಡ್ಕೊಂಡೋಗ್ಬಿಡೋಣ ಅಂದರೆ ಹಿಡ್ಕೊಂಡೋಗಪ್ಪ ಅಂತ ಹಿಡ್ದೇ ಕೊಡ್ತಿದ್ರು ಅವ್ರ ಕೈಗೆ. ಇವತ್ತು ಹಬ್ಬಕ್ಕೆ ಕೋಳಿ ಕೊಡ್ತೀಯ ಅಂತಂದರೆ ಇದು ಇಷ್ಟು ಕೆ ಜಿ ಬರುತ್ತೆ, 1 ಕೆ ಜಿಗೆ ಇಷ್ಟು ಅಥವಾ ಇದಿಷ್ಟು ತೂಕದ ಲೆಕ್ಕಕ್ಕೆ ದುಡ್ಡು ಕೊಟ್ಟು ತಗೊಂಡೋಗು. ರಕ್ತ ಸಂಬಂಧಿಗಳೇ ತಂದೆ ಮಗಳಿಗೆ ಕಾಸು ಕೊಟ್ಟು ತಗೊಂಡೋಗು ಅಂತಕ್ಕಂಥದ್ದು. ಈ ಥರ ಪರಿಸ್ಥಿತಿ ಕಮರ್ಷಿಯಲೈಜೇಷನ್ ಆಗಿದೆ, ವಾಣಿಜ್ಯೀಕರಣ ಆಗಿರ್ತಕ್ಕಂಥ ಇದು ಇವತ್ತಿನ ಇದರಲ್ಲಿ ಸಾಕಷ್ಟು ಮಾಂಸ ಉತ್ಪಾದನೆಗೆ ಇರ್ತಕ್ಕಂಥ ಇದು. ಎಲ್ಲ ಥರದ ಮಾಂಸಗಳು ಸಿಗ್ತಕ್ಕಂಥದ್ದಿದೆ. ಪ್ರತಿಯೊಂದು ಮಾಂಸಾಹಾರದಲ್ಲಿ ನೀವು ಕುರಿ ಮೇಕೆ ಮಾಂಸ, ದನಿನ ಮಾಂಸ, ಹಂದಿ ಮಾಂಸ, ಕೋಳಿ ಮಾಂಸ, ಮೊಲದ ಮಾಂಸ, ಮೀನು ಇವೆಲ್ಲ ಇದ್ದರೂ ಸಹ ಇನ್ನೂ ಇವತ್ತು ಹೊಸ ಇದೇನಿದೆ ಅಂದರೆ ಹಳೆ ಇದನ್ನು ಕೆಲವರು ಬಿಟ್ಟೇ ಇಲ್ಲ. ಮುಂಗಾರು ಮಳೆ ಬಿತ್ತು ಅಂತಂದರೆ ಇಲಿ ಹಿಡಿಯೋಕ್ಕೆ ಹೋಗ್ತಾರೆ, ಮಳೆ ಬಿತ್ತು ಅಂತಂದರೆ ಕೆರೆಗಳಿಗೆ ಹೋಗಿ ಎಡಿಕಾಯಿ ಹಿಡಿಯತಕ್ಕಂಥದ್ದಿದೆ, ಎಡಿಕಾಯಿ ಹಿಡಿತಾರೆ. ಆಮೇಲೆ ರಾತ್ರಿ ಹೊತ್ತಿನ ಬಲೆ ಹಾಕ್ಬಿಟ್ಟು ಈ ಬಾವಲಿಗಳು ಹಿರೇಕಿ ಹಿಡಿತಕ್ಕಂಥದ್ದಿದೆ, ಉರ್ತೆ ಹಿಡಿತಕ್ಕಂಥದ್ದಿದೆ. ಇವತ್ತು ಇನ್ನೂ ಉರ್ತೆ ಹಿಡಿತಾ ಇದ್ದಾರೆ. ಇವೆಲ್ಲ ಥರದ್ದು ಇನ್ನೂ ಇದೆ ಸುಮಾರು. ಕಾಡು ಪಕ್ಷಿಗಳನ್ನು ಹಿಡಿತಕ್ಕಂಥದ್ದು, ಹೋಗಿ ಎಲ್ಲೋ ಒಂದು ಕಡೆಗೆ ಆ ಬಲೆ ಹಾಕಿಬಿಟ್ಟು ಗೌಜನ್ನು ಹಿಡಿತಕ್ಕಂಥದ್ದು ಸುಮಾರು ನಾನಾ ಥರದ್ದಿದೆ. ಇಷ್ಟೆಲ್ಲ ಇದ್ದರೂ ಸಹ ಮಾಂಸಾಹಾರಕ್ಕೆ ಇಷ್ಟೆಲ್ಲ ನಮ್ಮ ದನ ಕುರಿ ಮೇಕೆ ಕೋಳಿ ಹಂದಿ ಮೊಲ ಮೀನು ಎಲ್ಲ ಇದ್ರೂ ಈ ಥರ ಇನ್ನೂ ಈ ಪದ್ಧತಿಗಳು ಕೆಲವು ಕಡೆಗೆ ನಡೀತಲೇ ಇದೆ. ಇವತ್ತು ನೋಡ್ತಾ ಇದ್ದೀವಿ ನಾವು ಸುಮಾರು ಕಡೆಗೆ ಈ ಥರ ಇವೆಲ್ಲ ಹಿಡ್ಕೊಂಡು ತಿನ್ನೋದಿದೆ. ಇಲ್ಲಿ ನಮ್ಮಲ್ಲಿ ಇಷ್ಟಕ್ಕೆ ಮಾತ್ರನೇ ನಾವೇನು ಸಣ್ಣದಾಗಿ ಸಾಕಾಣಿಕೆ ಮಾಡ್ತಾ ಇರ್ತೀವಿ. ಇವನ್ನೆಲ್ಲನ ಫಾರಮ್ ರೀತಿಯಲ್ಲಿ. ನಾವು ಚೈನಾಕ್ಕೆ ಹೋಗ್ಬಿಟ್ರೆ ಚೈನಾದಲ್ಲಿ ಇನ್ನೂ ನೀವು ಹೋದರೆ ಜಿರ್ಲೆ ಫಾರಮ್ ಇದೆ, ಜಿರ್ಲೆ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಹಾವು ಉಡ ಒನ್ನೆಕೆತ ಆವರಾಣಿ ಮಡ್ಗೊಪ್ಪೆ ಮಂಡ್ರಗೊಪ್ಪೆ ಚೇಳು ಎಲ್ಲ ಸಾಕ್ತಾರೆ, ಎಲ್ಲದನ್ನು ತಿಂತಾರೆ. ಪ್ರತಿಯೊಂದನ್ನು ಚೀನಾದಲ್ಲಿದೆಲ್ಲ ಫುಲ್ಲು. ಹಾವು ಈಗ ನಾವು ಹೊಡೆದ್ಬಿಟ್ಟು ಸಾಯಿಸಿ ಬಿಸಾಕಿಬಿಡ್ತೀವಿ. ಅವರು ಅದನ್ನೇ ಆದಂಥದ್ದು ಮಾಂಸಕ್ಕಾಗಿ ಉಪ್ಪಿನಕಾಯಿ ಉಯ್ಯಕ್ಕೆ ಹಾವು ಸಾಕ್ತಾರೆ. ಈ ಥರ ಈ ಫುಡ್ ಹ್ಯಾಬಿಟ್ಸ್ ಏನಾಗಿದೆ, ರೈತನ ಫುಡ್ ಹ್ಯಾಬಿಟ್ಸು ಬೇರೆ ಬೇರೆ ಥರದಲ್ಲಿದೆ. ಅದನ್ನು ಬೀಟ್ ಮಾಡೋಕ್ಕೆ ಇನ್ನೂ ಆಗಿಲ್ಲ.
ಮಾಂಸಾಹಾರವನ್ನು ಸಾಕಷ್ಟು ಇನ್ನೂ ಸರಬರಾಜು ಮಾಡಲಿಕ್ಕೆ ಸಪ್ಲೈ ಮಾಡಲಿಕ್ಕೆ ಆಗಿಲ್ಲ. ಸರಬರಾಜು ಮಾಡಲಿಕ್ಕೆ ಸಪ್ಲೈ ಮಾಡಲಿಕ್ಕೆ ಇನ್ನೂ ಕಷ್ಟ ಆಗ್ತಾ ಇದೆ. ಈಗ ನೀವಿಷ್ಟು ಜನ ಇಲ್ಲಿದ್ದೀರಾ, ಈಗ ಇವತ್ತು ಮಾಂಸಾಹಾರದ ರೇಟ್ ನೋಡಿಬಿಟ್ರೆ ಹತ್ತತ್ರ ಇವತ್ತಿನ ಕೋಳಿ ರೇಟ್ 300 ರೂಪಾಯಿ ಇದೆ ಅಲ್ವಾ? ವಿತೌಟ್ ಸ್ಕಿನ್ನು 300, ವಿತ್ ಸ್ಕಿನ್ನು 280 ಏನೋ ಇದೆ. ಚರ್ಮ ಸಹಿತ ಇರತಕ್ಕಂಥದ್ದು 280, ಚರ್ಮ ರಹಿತ ಇರತಕ್ಕಂಥದ್ದು 300 ರೂಪಾಯಿ ಇರ್ಬೋದು. ಯಾಕಷ್ಟು ರೇಟ್ ಆಯ್ತು? ಕಾರಣ ಏನು? ಬ್ರಾಹ್ಮಣರು ಲಿಂಗಾಯತರು ತಿನ್ನೋಕ್ಕೆ ಶುರುವಾದರು, ಅದಕ್ಕೆ ರೇಟ್ ಆಯ್ತು. ಇದು ನಿಮ್ಮ ಒಪಿನಿಯನ್ ಅಲ್ಲ, ನಿಮ್ಮ ಒಪಿನಿಯನ್ನು ಇದು. ನೆವರ್. ಉತ್ಪಾದನೆ ಇಲ್ಲ, ಬೇಡಿಕೆ ಜಾಸ್ತಿ ಇದೆ. ಇದು ಕೆಟ್ಟ ಅಪಪ್ರಚಾರ. ಈಗ ಅವ್ರು ತಿನ್ನಕ್ಕೆ ಹಿಡಿದ್ರು ರೇಟ್ ಜಾಸ್ತಿ ಆಯ್ತು, ಬೈದು ಬಿಡೋದು, ಅವ್ರನ್ನ ಬೈಕೊಂಡು ಅಡ್ಡಾಡೋದು, ನೀವು ತಿನ್ನಕ್ಕಾಗಿ ಹಿಂಗಾಗಿರೋದು, ರೇಟ್ ಜಾಸ್ತಿ ಆಯ್ತು. ಅದಲ್ಲ. ಯಾತಕ್ಕೆ ಅಂತಂದರೆ ಮೇಯ್ನು ಪ್ರೊಡಕ್ಷನ್ ಇಲ್ಲ, ಡಿಮ್ಯಾಂಡ್ ಜಾಸ್ತಿ ಇದೆ. ಆಟೋಮೆಟಿಕ್ಕಾಗಿ ಪ್ರೊಡಕ್ಷನ್ ಕಮ್ಮಿ ಇದ್ದು ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತಂದರೆ ಪ್ರೈಸ್ ಜಾಸ್ತಿ ಅದೇ ಆಗುತ್ತೆ. ಟೊಮೊಟೊ ಆಲ್ರೆಡಿ 10 ರೂಪಾಯಿಗೆ ಕೆ ಜಿ ಇದ್ದಿದ್ದು ಇವತ್ತಾಗಲೇ 100 ರೂಪಾಯಿಗೆ 2 kg ಬಂದಿದೆ.